ಕೇಂದ್ರ ಸರ್ಕಾರದಿಂದ ಉದ್ಯೋಗಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಉದ್ಯೋಗಿಗಳಿಗೆ ಒಂದು ಬಹು ನಿರೀಕ್ಷಿತ ಸುದ್ದಿ ಬಂದಿದೆ. ಕೇಂದ್ರ ಸರ್ಕಾರವು 2025ರಿಂದ ಜಾರಿಗೆ ಬರುತ್ತಿರುವ ಹೊಸ ಕಾರ್ಮಿಕ ಸಂಹಿತೆಯಲ್ಲಿ ಉದ್ಯೋಗಿಗಳ ರಜೆ ಹಕ್ಕುಗಳನ್ನು ಬಲಪಡಿಸಿದೆ. ಹೊಸ ನಿಯಮಗಳ ಪ್ರಕಾರ ನೌಕರರು ತಮ್ಮ ಕಾನೂನುಬದ್ಧ ರಜೆಗಳನ್ನ ಆನ್ಯುವಲ್ ಲೀವ್ ಅಂದ್ರೆ ಸಂಪಾದಿತ ರಜೆ, ಕ್ಯಾಶುವಲ್ ಲೀವ್ ಸಾಮಾನ್ಯ ರಜೆ ಮತ್ತು ಅನಾರೋಗ್ಯ ರಜೆ ಬಳಸಿದಾಗ ಉದ್ಯೋಗದಾತರು ಅವರನ್ನ ಯಾವುದೇ ರೀತಿಯಲ್ಲಿ ಶಿಕ್ಷಿಸುವಂತಿಲ್ಲ. ವೇತನ ಕಡಿತಗೊಳಿಸುವುದು, ಪ್ರಮೋಷನ್ಗಳಲ್ಲಿ ಅಡ್ಡಿಪಡಿಸುವುದು ಅಥವಾ ಅನ್ಯಾಯದ ಕ್ರಮಗಳನ್ನ ಕೈಗೊಳ್ಳುವುದು ಈಗ ಕಾನೂನು ಬಾಹಿರವಾಗಲಿದೆ. ಇದರಿಂದ ಉದ್ಯೋಗಿಗಳಿಗೆ ಹೆಚ್ಚಿನ ಭದ್ರತೆ ಸಿಗುತ್ತದೆ. ಹಿಂದಿನ ದಿನಗಳಲ್ಲಿ ಹಲವಾರು ಸಂಸ್ಥೆಗಳಲ್ಲಿ ರಜೆ ತೆಗೆದುಕೊಳ್ಳುವುದು ಒಂದು ಸವಾಲಾಗಿತ್ತು. ರಜೆ ತೆಗೆದುಕೊಂಡ್ರೆ ವೇತನ ಕಡಿತವಾಗುತ್ತದೆ, ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ ಅಥವಾ ಕೆಲಸ ಕಳೆದುಕೊಳ್ಳುವ ಭೀತಿ ಇತ್ತು. ಈ ರೀತಿಯ ಪರಿಸ್ಥಿತಿಗಳು ಉದ್ಯೋಗಿಗಳ ಮಾನಸಿಕ ಒತ್ತಡವನ್ನ ಹೆಚ್ಚಿಸುತ್ತಾ ಇದ್ವು. ಆದರೆ ಹೊಸ ಕಾರ್ಮಿಕ ಸಂಹಿತೆ ಈ ಎಲ್ಲಾ ಭಯಗಳನ್ನ ನಿವಾರಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ. ಈ ಹೊಸ ನಿಯಮಗಳು ಜಾರಿಗೆ ಬಂದ ನಂತರ ಉದ್ಯೋಗದಾತರು ಮತ್ತು ಉದ್ಯೋಗಿಗಳ ನಡುವೆ ಹೆಚ್ಚು ನ್ಯಾಯಯುತ ಮತ್ತು ಆರೋಗ್ಯಕರ ಕೆಲಸದ ವಾತಾವರಣ ನಿರ್ಮಾಣ ಆಗುವ ನಿರೀಕ್ಷೆ ಇದೆ. ವಿಶೇಷವಾಗಿ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಲಕ್ಷಾಂತರ ಉದ್ಯೋಗಿಗಳಿಗೆ ಈ ಬದಲಾವಣೆ ಸಂತಸ ನೀಡಿದೆ. ಭವಿಷ್ಯದ ಉದ್ಯೋಗ ಪರಿಸ್ಥಿತಿಯನ್ನ ಇನ್ನಷ್ಟು ಸ್ಥಿರ ಮತ್ತು ವಿಶ್ವಾಸ ಅರ್ಹವಾಗಿಸಲು ಇದು ಸಹಕಾರಿಯಾಗಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.